ಸೊ ಗೈಸ್, ಮೊದಲೇದಾಗಿ ಡೆಮೋ ನೋಡ್ಕೊಂಡ್ ಬಂದ್ಬಿಟ್ರಿ ಒಂದ್ಸಾರಿ. ಗಣನಾಯಕಾಯ ಗಣಾಧ್ಯಕ್ಷಾಯ ಧೀಮ ಶರೀರಾಯ ಗುಣಮಂಡಿತ. ಸೊ ಗೈಸ್, ಈ ತರ ಒಂದು ಗಣೇಶನ್ ವಿಡಿಯೋನ ಸೊ ನಿಮ್ಮ ಒಂದು ಅಲೈಟ್ ಮಿಷನ್ ಅಲ್ಲಿ ಯಾವ ತರ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಬಾಜು ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಬೆಲ್ ಐಕನ್ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ, ಮೊದಲೇದಾಗಿ ನಿಮ್ಮ ಹತ್ರ ಇರೋ ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೋಡ್ಬೋದು ಈ ತರ ಇಂಟರ್ಫೇಸ್ ಬರುತ್ತೆ. ಸೊ ಇದಕ್ಕೆ ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು 16:9 ಮಾಡ್ಕೋಬಹುದು, ಇಲ್ಲ 9:16 ಮಾಡ್ಕೋಬಹುದು. ಸೊ ನಿಮ್ಮ ಹತ್ರ ಯಾವುದು ವಿಡಿಯೋ ನೀವು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡ್ಬೋದಾದ್ರೆ ಸೊ ನೀವು 9:16 ಅಥವಾ 4:5 ಎಲ್ಲ ಮಾಡ್ಕೋಬಹುದು. ಸೊ ನೀವು ಯೂಟ್ಯೂಬ್ಗೆ ಏನಾದರೂ ಪೋಸ್ಟ್ ಮಾಡ್ಬೇಕಂತ ಇದ್ರೆ ಸೊ 16:9 ಇಟ್ಕೊಳ್ಳಿ. ಸೊ ನಾನು ಇನ್ಸ್ಟಾಗ್ರಾಮ್ ಸೊ ಅದಕ್ಕೋಸ್ಕರ 9:16 ಇಟ್ಕೊಟ್ಟೇನಿ. ಸೊ ಇಟ್ಕೊಂಡ ನಂತರ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಮಾಡಿದ ನಂತರ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಯಾವೊಂದು ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಸೊ ಅದು ವಿಡಿಯೋದಲ್ಲಿ ಇದ್ದರೆ ಜಸ್ಟ್ ನೀವು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೋಬೋದು. ಸೊ ಇಲ್ಲ ನಿಮ್ಮ ಹತ್ರ ವಿಡಿಯೋ ಸಾಂಗೇ ಡೈರೆಕ್ಟ್ ಆಗಿದ್ರೆ ಸೊ ಸಾಂಗ್ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನನ್ನ ಹತ್ರ ಬಂದ್ಬಿಟ್ಟು ವಿಡಿಯೋದಿದೆ, ಸೊ ಅದನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಈ ಥರ. ಸೊ ಮಾಡಿಕೊಂಡು ಸೊ ನಿಮ್ಮ ಡೆಮೋದಲ್ಲಿ ತೋರಿಸ್ತೀನಿ. ಸೊ ಅದೇ ಒಂದು ಸಾಂಗ್ನು ನಾನು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ಪೋರ್ಟ್ ಮಾಡ್ಕೊಂಡ ನಂತರ ಸೊ ನೋಡ್ಬೋದು ಸೊ ಈ ಥರ ಇದೆ, ಸಾಂಗ್ ಬಂದಿದೆ. ಸೊ ಇವಾಗ ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಒಂದು ಗಣೇಶನ ಫೋಟೋನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಆ್ಯಡ್ ಮಾಡಿಕೊಂಡು ಮೇಲೆ ರೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಚಾಯ್ಸ್ ಮಾಡ್ಕೊಂಡ ನಂತರ ಸೊ ಇದು ಸಾಂಗ್ ಎಲ್ಲಿವರೆಗೆ ಇದೆ ನೋಡಿ, ಸೊ ಅಲ್ಲಿವರೆಗೂ ಫೋಟೋನ ಈ ಥರ ದೊಡ್ಡ ಮಾಡ್ಕೊಳ್ಳಿ, ಸ್ವಲ್ಪ ಅಂದರೆ ಡ್ರ್ಯಾಗ್ ಮಾಡ್ಕೋಬೋದು. ಸೊ ಮಾಡ್ಕೊಂಡ ನಂತರ ಫಸ್ಟಲ್ಲಿ ಬಂದು ಸೊ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟಲ್ಲಿ ಒಂದು ಕಿಪ್ ಫ್ರೇಮು ಹಾಗೆ ಸೆಂಟ್ರಲ್ ಒಂದು ಕಿಪ್ ಫ್ರೇಮ್ ಆ್ಯಡ್ ಮಾಡಬೇಕು ಗೈಸ್. ಸೊ ಸೆಂಟ್ರಲ್ ಒಂದು ಕಿಪ್ ಫ್ರೇಮ್ ಆ್ಯಡ್ ಮಾಡಿಕೊಂಡು ಸೊ ನೀವು ಲಾಸ್ಟ್ ಒಂದು ಕಿಪ್ ಫ್ರೇಮ್ನ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ಫಸ್ಟ್ ಕಿಪ್ ಫ್ರೇಮ್ ಬರಬೇಕು. ಸೊ ಫಸ್ಟ್ ಕಿಪ್ ಫ್ರೇಮ್ ಬಂದುಬಿಟ್ಟು ನೀವು ಈ ಥರ ಲೆಫ್ಟಲ್ಲಿ ಸ್ವೈಪ್ ಮಾಡ್ಕೋಬೇಕು. ಸೊ ನಿಮ್ಮ ಫೋಟೋ ಎಷ್ಟಿದೆ ನೋಡಿರಿ, ಸೊ ಇದು ನಿಮ್ಮ ಬ್ಲ್ಯಾಕ್ ಕಲರ್ ಕಾಣ್ತಿದೆ ಅಲ್ಲ, ಸೊ ಅದು ಕಾಣ್ಲಂಗೆ ಸೊ ಇಷ್ಟ ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನೋಡ್ಬೋದು. ಸೊ ಈ ಥರ ಮಾಡ್ಕೊಂತ ನೀವು ಸೆಂಟ್ರಿಗೆ ಬಂದು ಸೊ ಸೆಂಟ್ರಲ್ಲಿ ಏನು ಮಾಡಬೇಕಾಗಿಲ್ಲ. ಸೊ ಲಾಸ್ಟಲ್ಲಿ ಬಂದುಬಿಟ್ಟು ಇಷ್ಟ ಸೊ ಆಗಲೇ ನೀವು ಲೆಫ್ಟಲ್ಲಿ ಮಾಡಿದಿರಲ್ಲ, ಸೊ ಇವಾಗ ರೈಟಲ್ಲಿ ಮಾಡಬೇಕು ನೋಡ್ರಿ. ಇಲ್ಲಿ ಕೂಡ ಫೋಟೋ ಎಲ್ಲಿವರೆಗೆ ಎಂಡ್ ಆಗುತ್ತೆ ನೋಡ್ರಿ, ಸೊ ಅಲ್ಲಿವರೆಗೆ ಈ ಥರ ನಿಲ್ಲಿಸ್ಬೋದು. ಸೊ ನೀವು ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್, ನೋಡ್ಬೋದು. ಸೊ ಮಾಡಿದ್ದೀನಿ. ಸೊ ಇವಾಗ ನಾನು ಮ್ಯೂಟ್ ಮಾಡ್ಕೊಂಡು ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸಾಂಗ್ನ ಮ್ಯೂಟ್ ಮಾಡಿಕೊಂಡು ಸೊ ಕಾಪಿರೈಟ್ ಬರುತ್ತೆ, ಸೊ ಅದಕ್ಕೋಸ್ಕರ ಸೊ ಒಂದು ಸಾರಿ ತೋರಿಸ್ತೀನಿ, ನೋಡ್ಬೋದು ನೀವು ಪ್ಲೇ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಅದು ಮೂವ್ ಆಗೋ ಒಂದು ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಇವಾಗ ನಾನು ಸೌಂಡ್ ಆನ್ ಮಾಡಿಕೊಂಡು ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಫೆಕ್ಟ್ ಆ್ಯಡ್ ಮಾಡಬೇಕು. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ಬೋದು ಇನ್ನು ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸ್ಯಾಚುರೇಷನ್ ಸೊ ಇಲ್ಲಿ ಫಸ್ಟಿಗೆ ಬರುತ್ತೆ. ಸೊ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಸ್ಯಾಚುರೇಷನ್ ಬಂದುಬಿಟ್ಟು ನೀವು 0 ಇಟ್ಕೊಳ್ಳಿ. ಹಾಗೆ ಸೊ ಇದನ್ನ ವೈಬ್ರೇಷನ್ ಬಂದುಬಿಟ್ಟು ನೀವು ಅಂದರೆ ವೈಬ್ರೆನ್ಸ್ ಬಂದುಬಿಟ್ಟು 0 ಇಟ್ಕೋಬೇಕು. ಸೊ ಇದನ್ನ ಈ ಥರ 0 ಇಟ್ಕೊಳ್ಳಿ, ಸಾರಿ 100 - ಇಟ್ಕೊಳ್ಳಿ ಸ್ಯಾಚುರೇಷನ್. ಹಾಗೆ ಇದನ್ನ 1 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ನೋಡಿ ಈ ಥರ ಸೊ ಆಗಿರುತ್ತೆ. ಸೊ ಅದು ಎಫೆಕ್ಟು. ಸೊ ನಂತರ ನೀವು ಅದೇ ಒಂದು ಫೋಟೋಗೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಸಿಂಪಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಮೊದಲೇ ಸಿಂಪಲ್ ಅಂತ ಸೊ ಎಫೆಕ್ಟ್ ಮೇಲೆ ಬಂದು ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಬರುತ್ತೆ. ಸೊ ಆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಒಂದು ಕಿಪ್ ಫ್ರೇಮ್ ಹಾಗೆ ಲಾಸ್ಟಲ್ಲಿ ಒಂದು ಕಿಪ್ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಕಿಪ್ ಫ್ರೇಮ್ ಬಂದುಬಿಟ್ಟು ನೀವು ಎಕ್ಸ್ ಆ್ಯಂಗಲ್ ಆದರೂ ಇಟ್ಕೋಬೋದು ಫ್ರೆಂಡ್ಸ್, ವೈ ಆ್ಯಂಗಲ್ ಆದರೂ ಇಟ್ಕೋಬೋದು, ನೀವು ಜೆಡ್ ಆ್ಯಂಗಲ್ ಆದರೂ ಇಟ್ಕೊಳ್ಳೋಣ. ಎಕ್ಸ್ ಇಟ್ಕೋತೀನಿ. ಸೊ ಇಲ್ಲಿ ಬಂದುಬಿಟ್ಟು ನೀವು 1000 ಟೈಪ್ ಮಾಡ್ಕೊಳ್ಬೇಕು. ಸೊ 1000 ಟೈಪ್ ಮಾಡ್ಕೊಂಬಂದ ನಂತರ ಸೊ ಈ ಥರ ಸೊ ಫೋಟೋನ ಆನ್ ಮಾಡ್ಕೊಂಡು ಸೊ ಲೈಟಿಂಗ್ ಒಂದು ಅಪೋಸಿಟ್ ಹೋಗಿ ಸೊ ಇದನ್ನ ನೀವು ಒಂದು 70 ಇಟ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಸೊ ಅಲ್ಲಿ ಮೇಲೆ ನಾವು ಸಿಂಪಲ್ ಸ್ಟೆಫ್ಲರ್ ಅಂತ ಒಂದು ಎಫೆಕ್ಟ್ ಆ್ಯಡ್ ಮಾಡಿದಿರ್ತೇವಲ್ಲ, ಸೊ ಅದು ಕಾಣಬೇಕಂದ್ರೆ ಇದನ್ನ ಸ್ವಲ್ಪ ನೀವು ಕಮ್ಮಿ ಇಟ್ಕೋಬೇಕು. ಸೊ ಈ ಥರ ಆದ ನಂತರ ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಮತ್ತೆ ಗ್ಲೋಷನ್ ಬರೋ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಈ ಥರ ಆ್ಯಡ್ ಮಾಡಿಕೊಂಡು ಅದನ್ನ ಓಪನ್ ಮಾಡಿಕೊಂಡು ಸೊ ಇದನ್ನ ನೀವು 0.040 ಇಟ್ಕೊಂಡ್ರೆ ಸೊ ಈ ಥರ ಬರುತ್ತೆ. ಸೊ ಈ ಥರ ಆದ ನಂತರ ನೀವು ನೋಡ್ಬೋದು ಸೊ ಈ ಥರ ಬಂದಿದೆ. ಸೊ ನಾನು ಇದಕ್ಕೆ ನಿಮಗೆ ಎಫೆಕ್ಟ್ ಒಂದು ಟೆಲಿಗ್ರಾಮಲ್ಲಿ ಸೊ ನಾನು ಯೂಸ್ ಮಾಡಿರೋ ಎಲ್ಲ ಮೆಟೀರಿಯಲ್ಸ್ ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮ್ಗೆ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಇದಕ್ಕೆ ಒಂದು ಫೋಟೋನ ಈ ಥರ ಒಂದು ಕೊಟ್ಟಿರ್ತೀನಿ. ಸೊ ನೋಡ್ಬೋದು ತೆಳಗೆ ಆ ಥರ ಬ್ಲ್ಯಾಕ್ ಆಗಿ ಬಂದಿದೆಯಲ್ಲ, ಸೊ ನಾನು ಸರಿ ಕರೆಕ್ಟಾಗಿ ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಆ್ಯಡ್ ಮಾಡಿದ್ದೀವಿ. ನಂತರ ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಒಂದು ಸೇಪ್ನ ಕೊಟ್ಟಿರ್ತೀನಿ, ಅಂದರೆ ಬ್ರಷ್ ಥರ ಒಂದು PNGನ ಕೊಟ್ಟಿರ್ತೀನಿ. ಆ
ಒಂದು ಫಿಂಜನ್ನು ಆ್ಯಡ್ ಮಾಡಿಕೊಂಡು ಸೊ ನೀವು ಎಲ್ಲಿವರೆಗೂ ಬೇಕು ನೋಡಿರಿ. ಸೊ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಂತರ ಕ್ರೋಮಾಕಿ ಅನ್ನೋ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೊ ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಕಲರ್ನ ನೀವು ಬಂದುಬಿಟ್ಟು ವೈಟ್ ಇಟ್ಕೊಳ್ಳಿ. ಸೊ ವೈಟ್ ಅಂದರೆ ವೈಟು ರಿಮೂವ್ ಆಗಬೇಕು. ಸೊ ಅದಕ್ಕೋಸ್ಕರ ಅದನ್ನ ಇಟ್ಕೊಂಡ ನಂತರ ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಗಣೇಶನ ಫೋಟೋನ ಈಗ ಆಲ್ರೆಡಿ ಆ್ಯಡ್ ಮಾಡಿದ್ದಿರಲ್ಲ ಸೊ ಆ ಒಂದು ಗಣೇಶನ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡ್ಕೊಂಡ್ರೆ ಇದನ್ನ ಈ ಥರ ಬ್ರಷ್ ಕೆಳಗೆ ತೊಗೊಂಬಂದು ಸೊ ಇದನ್ನ ಸೈಜ್ನ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಆ ಬ್ರಷ್ ಅನ್ನೋ PNG ಒಳಗೆ ಸೊ ಇದು ಅಡ್ಜಸ್ಟ್ ಆಗಬೇಕು. ಸೊ ಅದನ್ನ ಲೆಂತ್ ಎಲ್ಲರಿಗೂ ನೋಡಿರಿ ಸೊ ಅಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಆದ ನಂತರ ಬ್ರಷ್ PNGನ ಹಾಗೆ ಫೋಟೋನ ಕ್ಲಿಕ್ ಮಾಡ್ಕೊಂಡು ಮೇಲೆ ಸೆಕೆಂಡ್ ಆಪ್ಷನ್ ಕಾಣ್ಬೋದು ಇಲ್ಲಿ ಮರ್ಜ್ ಅನ್ನೋದು. ಸೊ ಗ್ರೂಪ್ ಮಾಡಬೇಡಿ, ಮರ್ಜ್ ಅನ್ನೋ ಕಾಣ್ಬೋದು. ಇಲ್ಲಿ ಕಂಪ್ಯೂಸ್ ಆಗುತ್ತೆ ಸುಮ್ಕೆ ನಿಮಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಮರ್ಜ್ ಇದೆ ನೋಡಿರಿ. ಸೊ ಅದನ್ನೊಂದು ಕ್ಲಿಕ್ ಮಾಡ್ಕೊಂಡ್ರೆ ಸೊ ಫೋಟೋ ಈ ಥರ ಮರ್ಜ್ ಆಗಿಬಿಡುತ್ತೆ ನೋಡ್ಬೋದು. ಸೊ ಇದಾದ ನಂತರ ಇದನ್ನ ನಿಮಗೆ ಸೈಜ್ ಬೇಕಿದೆ ದೊಡ್ಡದು ಮಾಡ್ಕೋಬೋದು, ನೀವು ಚಿಕ್ಕದು ಮಾಡ್ಕೋಬೋದು. ನಿಮ್ಮ ಮೇಲೆ ಡಿಪೆಂಡ್ ಅದು ಎಷ್ಟು ಬೇಕು ನೋಡಿರಿ. ಸೊ ಅಷ್ಟು ಇಟ್ಕೋಬೋದು. ಸೊ ಬಾರ್ಡರ್ ಆ್ಯಂಡ್ ಶಾಡೋಕ್ಕೆ ಹೋಗ್ಬಿಟ್ಟು ನೀವು ಶಾಡೋನ ಆನ್ ಮಾಡ್ಕೊಳ್ಳಿ ಈ ಥರ. ಸೊ ಆನ್ ಮಾಡ್ಕೊಂಡ ನಂತರ ಸೊ ಇದು ಕಂಪ್ಲೀಟ್ ನಮ್ಮದೊಂದು 50% ವಿಡಿಯೋ ರೆಡಿ ಆದಾಗೆ. ಸೊ ಇವಾಗ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಿದರೆ ವಿಡಿಯೋ ರೆಡಿ ಆಗುತ್ತೆ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಲೈನ್ ಇದೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ ಮೊದಲು. ಗಣನಾಯಕಾಯ. ಸೊ ನಾನು ಕಟ್ ಮಾಡಿಕೊಂಡು ನೋಡ್ಬೋದು ಇಲ್ಲಿ ಟೈಪ್ ಮಾಡ್ಕೋತೀನಿ ಸೊ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಸೊ ನೀವು ಇಂಗ್ಲೀಷ್ ಆದರೂ ಯೂಸ್ ಮಾಡ್ಬೋದು, ಕನ್ನಡದಲ್ಲಾದರೂ ಯೂಸ್ ಮಾಡ್ಕೋಬೋದು. ಕಾಯ ಅಂತ ನಾವು ಟೈಪ್ ಮಾಡ್ಕೊಂಡು ನೋಡ್ಬೋದು. ಸೊ ಇಲ್ಲಿ ಸೆಂಟ್ರಲ್ ಬೋರ್ಡನ್ನು ಕ್ಲಿಕ್ ಮಾಡಿಕೊಂಡು ಸೊ ನಾವು ರೋಬೋಟ್ ಟೋಗರಲ್ಲಿ ಸೊ ಈ ಫೌಂಟ್ನ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಯಾವುದಂದರೆ ATS ಚಿಕ್ಕಮಗಳೂರು ಅನ್ನೋ ಫೌಂಟ್ನ ನೀವು ಕೊಟ್ಟಿರ್ತೀನಿ, ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಮತ್ತು ಕಲರ್ನ ವೈಟ್ ಇಟ್ಕೊಂಡು ಸೊ ನಂತರ ನೋಡ್ಬೋದು ಇದನ್ನ ಈ ಥರ ಕೆಳಗೆ ಆ್ಯಡ್ ಮಾಡಿರ್ತೀನಿ. ಸೊ ಈ ಥರ ಕೆಳಗೆ ಆ್ಯಡ್ ಮಾಡಿರ್ತೀನಿ. ಸೊ ನಾನು ಟೆಕ್ಸ್ಟ್ನ ನನಗೆ ಕನ್ನಡ ಬೇಕು. ಸೊ ಅದಕ್ಕೋಸ್ಕರ ಕನ್ನಡನ ಆ್ಯಡ್ ಮಾಡ್ಕೋತೀನಿ. ಗಣನಾಯಕಾಯ ನೋಡ್ಬೋದು. ಸೊ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಅಂತ ಸರ್ಚ್ ಮಾಡಿರಿ. ಟೆಕ್ಸ್ಟ್ ಟ್ರಾನ್ಸ್ಫರ್ಮ್ ಅಂತ ಸರ್ಚ್ ಮಾಡಿದರೆ ಸೊ ಫಸ್ಟಿಗೆ ಬರುತ್ತೆ. ಇನ್ನೊಂದು ಇಲ್ಲಿ ಸೆಕೆಂಡಲ್ಲಿ ಬಂದಿದೆ. ಸೊ ಇದೊಂದು ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಸೊ ಸೆಕೆಂಡ್ ಆಪ್ಷನ್ ಕಾಣ್ಬೋದು. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಡ್ರಿ. ಸೊ ಪೇಡ್ ಅಪ್ ಬೈ ಲೆಟರ್ ಅಂತ ಇದೆ ನೋಡಿರಿ. ಸೊ ಆ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸೊ ನೀವು ರೇಂಜನ್ನು ಬಂದುಬಿಟ್ಟು ಎಂಡಲ್ಲಿ ಇಟ್ಕೊಂಡು ಸೊ ಇದನ್ನ ಈ ಥರ ಎಂಡಲ್ಲಿ ಸೊ ಈ ಥರ ಕಿಪ್ರೇಮ್ ನಡಕ್ಕಿರುತ್ತೆ. ಸೊ ಅದನ್ನ ಎಂಡಲ್ಲಿ ಆ್ಯಡ್ ಮಾಡಬೇಕು. ಸೊ ಫಸ್ಟಿಗೆ ಬಂದುಬಿಟ್ಟು ಸೊ ಇದನ್ನ ನೀವು 7 ಇರುತ್ತಲ್ಲ ಸೊ ಇದನ್ನ ನೀವು 40 ಇಟ್ಕೊಳ್ಳಿ. ಸೊ 40 ಇಟ್ಕೊಂಡ ನಂತರ ಲಾಸ್ಟಲ್ಲಿ ಬಂದುಬಿಟ್ಟು ಇದು 100 ಸೊ 100 ಇಟ್ಕೊಳ್ಳಿ. ಸೊ ನಂತರ ಬಂದುಬಿಟ್ಟು ಇಲ್ಲಿ ನೀವು ಟ್ರಾನ್ಸ್ಫರ್ಮ್ ಅಂತ ಇರುತ್ತೆ. ಸೊ ಆ ಒಂದು ಎಫೆಕ್ಟ್ನ ಓಪನ್ ಮಾಡಿಕೊಂಡು ಲೆಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ವರ್ಡ್ ಅಂತ ಇಟ್ಕೊಳ್ಳಿ. ಸೊ ವರ್ಡ್ ಅಂತ ಇಟ್ಕೊಂಡ ನಂತರ ಇಲ್ಲಿ ಆ್ಯಂಗಲ್ ಬಂದುಬಿಟ್ಟು -0 ಇಟ್ಕೊಂಡ್ಬಿಡ್ರಿ. ಸೊ ಇಟ್ಕೊಂಡ್ರೆ ಸೊ ನೋಡ್ಬೋದು ಇದೆಲ್ಲ ಗೈಸ್ ಆಪೋಸಿಟ್ ಬಂದುಬಿಟ್ಟು -0 ಇಟ್ಕೊಳ್ಳಿ. ಸೊ ಅದು ಸೆಂಟ್ರಿಗೆ ಬರುತ್ತೆ. ಸೊ ನೋಡ್ಬೋದು ಇವಾಗ ಈ ಥರ ಸೊ ಆಗಿರುತ್ತೆ ನಮಗೆ ಎಫೆಕ್ಟು ನೋಡ್ಬೋದು. ಸೊ ಲೈನು ಸ್ಟಾರ್ಟ್ ಆದಾಗೇ ಅದು ಒಂದೊಂದು ವರ್ಡ್ ಕೂಡ ಈ ಥರ ಬರುತ್ತೆ. ಸೊ ಬಂದ ನಂತರ ಅದೇ ಒಂದು ಟೆಕ್ಸ್ಟ್ನ ಇಲ್ಲ ಅಂದರೆ ಕಾಪಿ ಮಾಡಿಕೊಂಡು ಸೊ ಏನು ಮಾಡಬೇಕಂದ್ರೆ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಇದೆ ಅಂತ ಕೇಳಿಸ್ಕೊಳ್ಳಿ ಒಂದು ಸಾರಿ. ಗಣದೈವತಾಯ. ಸೊ ನೋಡ್ಬೋದು ಇಲ್ಲಿ ಗಣದೈವತಾಯ ಅಂತ ಇದೆ. ಸೊ ಆ ಒಂದು ಟೆಕ್ಸ್ಟ್ನ ಓಪನ್ ಮಾಡಿಕೊಂಡು ದೈವತಾಯ ಸೊ ಈ ಥರ ಟೈಪ್ ಮಾಡಿಕೊಂಡು ಸೊ ನೋಡ್ಬೋದು ಈ ಥರ ಬಂದಿರುತ್ತೆ. ಸೊ ಇದು ಟೆಕ್ಸ್ಟ್ ನಮಗೆ ಲೈನ್ ಸ್ವಲ್ಪ ಜಾಸ್ತಿ ಇದ್ದರೆ ಏನು ಮಾಡಬೇಕಂದ್ರೆ ಜಸ್ಟು ಈ ಥರ ಮೂವ್ ಮಾಡಿ ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಂಡು ಟೈಮರಿಂದ ಮಾಡ್ಕೋಬೇಕು ಫ್ರೆಂಡ್ಸ್. ಟೈಮರಿಂದ ಈ ಥರ ಮಾಡಿಕೊಂಡ್ರೆ ಟೆಕ್ಸ್ಟು ದೊಡ್ಡದಾಗುತ್ತೆ. ಸೊ ಎಫೆಕ್ಟ್ ಕೂಡ ಅದೇ ಇರುತ್ತೆ ನೋಡಿ ಫ್ರೆಂಡ್ಸ್. ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ಥರ ನೀವು ಇದನ್ನು ಕಾಪಿ ಮಾಡಿಕೊಂಡು ಸೊ ಮತ್ತೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಕೇಳ್ಕೊಂಡು ಸೊ ನೋಡ್ಬೋದು ಟೈಪ್ ಮಾಡಿದರೆ ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಎಲ್ಲಕ್ಕೂ ಕೂಡ ನಾನು ಟೈಪ್ ಮಾಡಿಕೊಂಡು ಸೊ ನಾನು ವಿಡಿಯೋ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಟೈಪ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಸೊ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಷ್ಟವಾಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.